ರಾಮ ಮಂದಿರ ಟ್ರಸ್ಟ್ ಹಾಗೂ ಕರ್ನಾಟಕ ಗಾನಕಲಾ ಪರಿಷತ್ತು ಪರವಾಗಿ ಇವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ವಿನಂತಿ. ಎನ್ನಡು ಜೋತುನು ಎನ್ನಡು ಜೋತುನು ಇನ ಕುಲ ತಿಲಕ 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 ಎನ್ನಡು ಜೋತುನು
ದ ಸರಿ ಸ ದ ಸರಿ ಪ ಪ ಮ ಮ ಮ ಗ ಸರಿ ರೇ ದ ಸರಿ ಮ ಮ ಮ ಮ ಪದ ಪ ಮ ಮ ಪದ ಪದ ಪ ಮ ಮ ಮ ಗ ಸರಿ ಸ ದ ಸರಿ ಪ ಪ ಮ ಮ ದ ಸ ದ ಸರಿ ಸರಿ ಮ ರಿ ಮ ಪದ ಈಗ ಪ್ರಸ್ತುತಪಡಿಸಿದ ಕೃತಿ ಎನ್ನಡು ಜೂತುನು ರಾಗ ಕಲಾವತಿ ಶ್ರೀ ತ್ಯಾಗರಾಜರ ರಚನೆ ಆದಿತಾಳದಲ್ಲಿ ನಿಬದ್ಧವಾಗಿತ್ತು. ತದರನ ಅರನ ತದರ ತದರ
ನೀ ಸರಿ ಯೌವರೆ ರಾಮಯ್ಯ ರಾಗ ಗಾಂಗೆಯ ಭೂಷಣಿ ಶ್ರೀ ತ್ಯಾಗರಾಜರ ರಚನೆ ಯವ್ವರೆ ರಾಮಯ್ಯ. ಯವ್ವರೆ ರಾಮಯ್ಯ ಯವ್ವರೆ ರಾಮಯ್ಯ ನೀ ಸರಿ ಯವ್ವರೆ ರಾಮಯ್ಯ ನೀ ಸರಿ ಯವ್ವರೆ ರಾಮಯ್ಯ ನೀ ಸರಿ ಯವ್ವರೆ ರಾಮಯ್ಯ ನೀ ಸರಿ ಯವ್ವರೆ ರಾಮಯ್ಯ ನೀ
ಗಮ 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 ಗದ ಮ ಗಮ ಪದ ನಿ ಬದ ನಿ ಸರಿ ಸನಿ ಸರಿ ಸನಿ ಸರಿ ಸನಿ ರನಿ ಸನಿ ರವ ಪಮ ಗರಿ ಸರಿ ಸರಿ ಯೌವರೆ ಗಮ ಪದ ಮರ ಮಗರಿ ಸನಿ ಸರಿ ಯೌವರೆ ಪದ ನಿ ದಪ ಮ ಪದ ಮ ಗಮ ಮಗ ರೇ ಗಮ ಗರಿ ಸ ದಪ ಮಗರಿ ಸರಿ ಸರಿ ಯೌವರೆ ಗಮ ಪದ ನಿ ಸರಿ ಸನಿ ರ ನಿ ರಿ ಸ ನಿ ರಿ ಸ ನಿ ರ ಸ ನಿ ರ ಮಗ ರಿ ಸ ಗ ನಿ ಸರಿ ಯೌವರೆ ಸರಿ ರಿ ಸ ಗ ಗ ಸ ಮ ಮ ಸ ಸ ಪ ಪ ಮ ಗ ಮ ಪ ದ ನಿ ರ ಪ ಮ ಪ ದ ನಿ ರ ಪ ಮ ಗ ರಿ ಸ ರಿ ಗ ಮ ಪ ಪ
ತದನ ಹೆಚ್ಚರಿ ಕಗರ ಹೆಚ್ಚರಿ ಕಗರ ಹೆಚ್ಚರಿ ಕಗರ ಹೆಚ್ಚರಿ ಕಗರ ಹೆಚ್ಚರಿ ಕಗರ ಹೇ ರಾಮಚಂದ್ರ ಹೆಚ್ಚರಿ ಕಗರ ಹೇ ರಾಮಚಂದ್ರ ಹೆಚ್ಚರಿ ಕಗರ ಹೇ ರಾಮಚಂದ್ರ ಹೆಚ್ಚರಿ ಕಗರ ಹೇ ಸುಗುಣ ಸಾಂದ್ರ ಹೆಚ್ಚರಿ ಕಗರ ಹೇ ರಾಮಚಂದ್ರ ಹೆಚ್ಚರಿ ಕಗರ ಹೇ ಸುಗುಣ ಸಾಂದ್ರ ಹೆಚ್ಚರಿ பச்சவில் தூணிகண்ண பச்சவில் தூணிகண்ண பச்சவில் தூணிகண்ண பச்சவில் தூணிகண்ண பச்சவில் தூணிகண்ண பாலித சுரேಂದ್ರ ಹೆಚ್ಚರಿ ಕಗರ ಪಚ್ಚವಿಲ್ ತೂಣಿಗನ್ನ ಪಾಲಿತ ಸುರೇಂದ್ರ ಹೆಚ್ಚರಿ ಕಗರ ಹೇ ರಾಮಚಂದ್ರ ಹೆಚ್ಚರಿ ಕಗರ ಹೇ ಸುಗುಣ ಸಾಂದ್ರ ಹೆಚ್ಚರಿ ನೀನು ಜೂಡನಚು ಭಗಿನಿ ಕರಂಪು ಚಿಲುಕ ನೀನು ಜೂಡವಚು ಭಗಿನಿ ಕರಂಪು ಚಿಲುಕ ಮನಸು ರಂಜಿಲ್ಲ ನೀ ಮಹಿಮಲನು ಬಲುಕ ನೀನು ಜೂಡವಚು ಭಗಿನಿ ಕರಂಪು ಚಿಲುಕ ಮನಸು ರಂಜಿಲ್ಲ ನೀ ಮಹಿಮಲನು ಬಲುಕ ವಿನುವಾಸುಲಿಲ್ಲ ವಿರುಲನು ಚಾಲ ಚಿಲುಗ ನೀನು ವಾಸುಲಿಲ್ಲ ವಿರುಲನು ಚಾಲು ಚಿಲುಗ ವಿನುವಾಸುಲಿಲ್ಲ ವಿರುಲನು ಚಾಲ ಚಿಲುಗ ವಿನುವಾಸುಲಿಲ್ಲ ವಿರುಲನು
ಈಗ ಪ್ರಸ್ತುತಪಡಿಸಿದ ಕೃತಿ ರಾಗ ಯದುಕುಲ ಕಾಂಬೋಜಿ ಹೆಚ್ಚರಿಕಗಾರರ ಶ್ರೀ ತ್ಯಾಗರಾಜರ ರಚನೆ. ತದನ ತದನ
na
ಏಟಿ ಜನ್ಮ ನೀದೇಹ ಏಟಿ ಜನ್ಮ ನೀದೇಹ ಓ ರಾಮ ಏಟಿ ಜನ್ಮ ನೀದೇಹ ಓ ರಾಮ ಏಟಿ ಜನ್ಮ ನೀದೇಹ ಓ ಸಾಗರ
ಗರಿ ಸನಿ ಸನಿ ಧನಿ ಮನಿ ಧನಿ ದಪ ಮ ಗಮ ಪದ ನಿ ಸ ಧನಿ ಸ ಗರಿ ಸನಿ ಧನಿ ಸ ಧನಿ ಸ ಧನಿ ಸ ಧನಿ ಪದ ನಿ ಸ
ಬಂಧುಗಳೇ, ಮೇಧಾ ಮಂಜುನಾಥ್ ನಮ್ಮ ಆನೂರು ಕುಟುಂಬದ ಸೊಸೆ, ಅರ್ಥಾತ್ ವಿನೋದ್ ಧರ್ಮಪತ್ನಿ ಶಿವು ಸೊಸೆ. ಸುಕನ್ಯಾ ಪ್ರಭಾಕರ್ನ ಬಹಳ ಆತ್ಮೀಯ ಶಿಷ್ಯೆ. ಇವೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟಾಗ ಸಂಗೀತ ಬರಲೇಬೇಕು, ಚೆನ್ನಾಗಿರಲೇಬೇಕು. ಇವತ್ತಿನ ಅವಳ ನಿರೂಪಣೆ ಪ್ರಬುದ್ಧವಾದಂತಹ ನಿರೂಪಣೆ. ಪ್ರಾರಂಭದಲ್ಲೇ ಎನ್ನುಡು ಜೂತನು ಕಲಾವತಿ ರಾಗದ್ದು, ಅದಕ್ಕೆ ಬಹಳ ಅದ್ಭುತವಾದ ಕೃತಿ ಅದು. ಅಷ್ಟು ಪ್ರಚಾರದಲ್ಲಿ ಇಲ್ಲ ಅದು. ಅದಕ್ಕೆ ಸ್ವರಪ್ರಸ್ತಾರ ಮಾಡಿದ್ದು ತುಂಬ ಚೆನ್ನಾಗಿತ್ತು, ಒಂದು ಪ್ರಬುದ್ಧವಾಗಿತ್ತು. ಎ ಗುಡ್ ಅಟೆಂಪ್ಟ್. ಈ ಥರ ರಾಗಗಳಿಗೆ ಸ್ವರಪ್ರಸ್ತಾರ ಮಾಡೋದು ಕಷ್ಟ, ಅಷ್ಟು ಸಂಚಾರಗಳು ವಿಶಿಷ್ಟವಾಗಿರುತ್ತೆ. ಇದಕ್ಕೆ ಇದೇ ಆರೋಹಣ ಅವರೋಹಣ ಅಂತ ಹೇಳೋಕ್ಕಾಗಲ್ಲ, ಅದು ಸಂದರ್ಭೋಚಿತವಾಗಿ ಬರ್ತಾ ಇರುತ್ತೆ ಆ ಸ್ಕೇಲ್ಗಳು. ಅದನ್ನು ಅರ್ಥೈಸ್ಕೊಂಡು ನೀವು ಸ್ವರಪ್ರಸ್ತಾರ ಮಾಡಬೇಕು. ತುಂಬ ಹಿತವಾಗಿ ಮಿತವಾಗಿ ಆ ಕೃತಿಗೆ ಹೇಗೆ ಬೇಕೋ ಅಷ್ಟೇ ಬ್ಯಾಲೆನ್ಸ್ಡಾಗಿ ಅದಕ್ಕೆ ಒಂದು ಒಳ್ಳೆಯ ಸ್ವರಪ್ರಸ್ತಾರ ಮಾಡಿರೋದು ಹ್ಯಾಟ್ಸ್ ಆಫ್ ಟು ಹರ್. ನೆಕ್ಸ್ಟ್ ಕಮ್ಸ್ ಗಾಂಗೆ ಭೂಷಣಿ ತಾನೆ. ಗಾಂಗೆ ಭೂಷಣಿ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಈ ಷಷ್ಠುತ್ ಋಷಭ ಮತ್ತು ಅಂತರ್ಗಾಂಧರ ಅವರು ಅದು ಸೇರ್ಕೊಂಬಿಟ್ಟಾಗ ಅದರ ವೈಶಿಷ್ಟ್ಯವೇ ಬೇರೆ ನೋಡಿ. ನೀವು ಇಡೀ ನೀವು ಕ್ಲಾಸಿಕಲ್ ಮ್ಯೂಸಿಕ್ ವ್ಯವಸ್ಥೆಯಲ್ಲಿ ವಿಶ್ವದಲ್ಲೇ ಈ ಷಷ್ಠುತ್ ಋಷಭ ಅನ್ನುವ ಕಾನ್ಸೆಪ್ಟೇ ಇಲ್ಲ. ಎಲ್ಲರಿಗೂ 12 ಸ್ವರಗಳಿದ್ರೆ ನಮಗೆ 16 ಸ್ವರಗಳಿರುತ್ತೆ. ಅದರಲ್ಲಿ ಷಷ್ಠುತ್ ಋಷಭ ಅನ್ನೋ ಒಂದು ನೋ ವೇರ್. ಬಟ್ ಹೇಳ್ಬೋದು ಷಷ್ಠುತ್ ಋಷಭನೂ ಸಾಧಾರಣ ಗಾಂಧಾರ ಒಂದೇ ಅಂತ ಬಾಯಲ್ಲಿ ಹೇಳ್ಬೋದು ಅಷ್ಟೇ. ಬಟ್ ಭಾವಗಳು ಕಂಪ್ಲೀಟ್ ಡಿಫ್ರೆಂಟು. ಗರಿ ಅದೇನು ಸಾಧಾರಣ ಗಂಧರ ಎಲ್ಲಿ ಹೊಡ್ಕೊಳ್ಳೋದು? ಅದಲ್ಲಿ ಇಂಪಾಸಿಬಲ್. ಯು ಕಾಂಟ್ ಫೈಂಡ್ ಸಾಧಾರಣ ಗಂಧರ. ಷಷ್ಠುತ್ ಋಷಭನೇ ಷಷ್ಠುತ್ ಋಷಭ ಅಂದರೆ ಆ ಗಮಕ ಸ್ಥಾನ ಅನ್ನುವಂಥದ್ದು ಗರೇ ಬೇರೆ, ಗರಿ ಬೇರೆ, ಎರಡೂ ಬೇರೆ ಬೇರೆ ಭಾವಗಳು ಬರುತ್ತೆ. ಅದರಿಂದ ಈ ಥರ ರಾಗಗಳನ್ನು ಪ್ರಯೋಗ ಮಾಡುವಾಗ ಕರ್ನಾಟಕ ಸಂಗೀತದಲ್ಲಿ ನಾವು ಈ ಷಷ್ಠುತ್ ಋಷಭ ಹಾಡೋ ಕ್ರಮನೇ ಬೇರೆ, ಅದನ್ನು ಗ ಹಾಡೋದೇ ಬೇರೆ. ಅದು ಹಿಂದೂಸ್ತಾನಲ್ಲಿ ಹಾಡ್ತಾರೆ, 2 ಸ್ವರಗಳನ್ನು ಒಟ್ಟೊಟ್ಟಿಗೆ ಹಾಡ್ತಾರೆ. ಬಟ್ ಗ ಬೇರೆ, ಗ ರೇ ಸ ಬೇರೆ. ಹೀಗೆ ಒಳ್ಳೆಯ ಸೆಲೆಕ್ಷನ್ ಸಾಂಗ್ ಸೂಪರ್. 1.25 ಗಂಟೆಗೆ ಏನು ಬೇಕೋ ಅದರಲ್ಲಿ ಒಂದು ಪ್ರಾವೀಣ್ಯ, ಒಂದು ಪ್ರಬುದ್ಧತೆ, ಒಂದು ಇಂಟೆಲಿಜೆನ್ಸು, ಒಂದು ಕ್ಲೇವರ್ನೆಸ್ಸು ಎಲ್ಲ ಇತ್ತು. ಅದರಲ್ಲೂ ಸಹ ಅವಳು ಸ್ವರಪ್ರಸ್ತಾರ ಮಾಡಿದ್ಲು. ಅದರಲ್ಲಿ ಆ ಸರಿಯವರೇ ಅದು ಭಾಳ ಇಂಟೆಲಿಜೆಂಟಾಗಿ ಅದನ್ನ ಪೋಣಿಸ್ಕೊಂಡು ಬಂದಳು. ಇವೆಲ್ಲ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಆಫ್ ಎ ಮ್ಯೂಸಿಷಿಯನ್. ಇದೆಲ್ಲ ಮನೋಧರ್ಮ ಸಂಗೀತಕ್ಕೆ ಒದಗಿ ಬರುವಂಥದ್ದು. ಅದು ಹೊಳಿಬೇಕು, ಹೊಳೆದಿದ್ದು ನಿರೂಪಣೆ ಆಗಬೇಕು ಸ್ಟೇಜ್ ಮೇಲೆ. ಎರಡೂ ಆಗೋದು ಅಷ್ಟು ಸುಲಭವಲ್ಲ. ತುಂಬ ಒಳ್ಳೆ ಇಂಟೆಲಿಜೆಂಟಾಗಿ ಅದನ್ನ ಪ್ರಸ್ತುತ ಮಾಡಿ ಭಾವನಾತ್ಮಕವಾಗಿ ಪ್ರೆಸೆಂಟ್ ಮಾಡಬೇಕು. ಈ ಕೃತಿಗಳನ್ನೆಲ್ಲ ಇದು ದೇ ಆರ್ ಲೈಕ್ ಫ್ಲವರ್ಸ್. ಕಾಂಪೋಸಿಷನ್ಸು ಮಲ್ಲಿಗೆ ಹೂವು ಇದ್ದಾಗೆ, ಅದನ್ನು ಹೊಸ್ಕೋಕ್ಕಾಗಲ್ಲ. ಯು ಶುಡ್ ಹ್ಯಾಂಡ್ ಇಟ್ ವೆರಿ ವೆರಿ ಕೇರ್ಫುಲಿ. ಆ ಕೃತಿಗಳು ಮಲ್ಲಿಗೆ ಹೂವು ಇದ್ದಾಗೆ, ದೇ ಆರ್ ಲೈಕ್ ಜಾಸ್ಮಿನ್ ಫ್ಲವರ್ಸ್. ಅದನ್ನು ಜೋಪಾನವಾಗಿ ಹಾಡಬೇಕು ಹಾಡುವಾಗ. ಆಗ ನುಡಿಸೋರ ಜವಾಬ್ದಾರಿನೂ ತುಂಬ ಇರುತ್ತೆ ಅದರಲ್ಲಿ. ಅದನ್ನು ಹಾಗೆಯೇ ಕಾಪಾಡ್ಕೊಂಡು ಬರಬೇಕು. ಆ ಮಲ್ಲಿಗೆ ಹೂವಾಗೇ ಇರಬೇಕು. ಅದು ಬಾಡಿ ಬಿದ್ದೋಗ್ಬಿಡ್ಬಾರ್ದು. ಆ ಥರ ಅದನ್ನ ಹ್ಯಾಂಡಲ್ ಮಾಡಬೇಕು ಈ ಥರ ಕೃತಿಗಳನ್ನೆಲ್ಲ. ಇನ್ನು ಏಟಿ ಜನ್ಮ ಮಿನಿಹ ಇದು ಪ್ರಹ್ಲಾದ ಭಕ್ತ ವಿಜಯದ ಒಂದು ಕೃತಿ. ದಿಸ್ ಈಸ್ ಎ ಕೃತಿ ವಿಚ್ ಟೆಲ್ಸ್ ದಿ ಡೈಲಾಗ್ ಆಫ್ ಪ್ರಹ್ಲಾದ ಶ್ರೀಹರಿನ ಅವನು ಎಷ್ಟು ತಪಸ್ಸು ಮಾಡಿದ್ರು, ಎಷ್ಟು ಕರೆದ್ರು, ಎಷ್ಟು ಗೋಗರೆದ್ರು, ಶ್ರೀಹರಿ ಬರದೇ ಇದ್ದಾಗ ಏಟಿ ಜನ್ಮ ಮಿದಿಹ, ಈ ಜನ್ಮ ಇದ್ದ ಪ್ರಯೋಜನ ಏನು ಅನ್ನುವಂತಹ ಸಂದರ್ಭ ಇದು. ಅದನ್ನು ಹೇಗೆ ಹಾಡಬೇಕು ಅಂದರು. ಪ್ರಹ್ಲಾದ ಯಾವ ಭಾವದಲ್ಲಿರ್ತಾನೆ? ಕರುಣಾಭಾವದಲ್ಲಿರ್ತಾನೆ, ದುಃಖದಲ್ಲಿರ್ತಾನೆ, ಕಷ್ಟದಲ್ಲಿರ್ತಾನೆ, ನೋವಲ್ಲಿರ್ತಾನೆ. ಆ ಒಂದು ರಾಗದ ಸತ್ವ, ಆ ಸಾಹಿತ್ಯ ಭಾವ ಅದು ಹಾಡುವಾಗ ಅವಳೇ ಪ್ರಹ್ಲಾದ ಆಗ್ಬಿಟ್ಟಿದ್ಲು, ಅಷ್ಟು ಚೆನ್ನಾಗಿ ಹಾಡಿದ್ಲು. ಹಾಗಿರಬೇಕು. ವೆನ್ ಯು ಪ್ರೆಸೆಂಟ್ ಎ ಕಾಂಪೋಸಿಷನ್, ತ್ಯಾಗರಾಜರು ಯಾವ ಭಾವದಲ್ಲಿ ಮಾಡಿ, ಯಾವ ತ್ಯಾಗರಾಜರೇ ಪ್ರಹ್ಲಾದರಾಗಿದ್ದರೋ
ಹಾಗೆ ಹಾಡುವ ಗಾಯಕನು ಸಹ ತ್ಯಾಗರಾಜರು ಆಗಬೇಕು, ಪ್ರಹ್ಲಾದನೂ ಆಗಬೇಕು, ಎರಡೂ ಆಗಬೇಕು. ಅದಕ್ಕೆ ತ್ಯಾಗರಾಜರು ಈ ಕೃತಿಯೊಳಗೆ ಇನ್ನೊಂದು ಕೃತಿ ಇದೆ, ತ್ಯಾಗರಾಜರದ್ದು ಪ್ರಹ್ಲಾದ ಭಕ್ತರಿದೆ. ನನ್ನು ವಿಡಚಿ ಕದಲಕುರ ರಾಮಯ್ಯ ರಾಮ. ಇದು ಪ್ರಹ್ಲಾದ ಹೇಳ್ತಾ ಇರೋದು ಯಾರಿಗೆ? ವಿಷ್ಣುಗೆ. ಬಟ್ ಸಂಬೋಧನೆ ಯಾರಿಗೆ? ರಾಮನಿಗೆ. ಅಂದರೆ ತ್ಯಾಗರಾಜರಿಗೆ ಸರ್ವಸ್ವೂ ರಾಮ, ವಿಷ್ಣುವೂ ರಾಮ, ಶಿವನೂ ರಾಮ, ಪಾರ್ವತಿಯೂ ರಾಮ, ಎಲ್ಲರೂ ರಾಮನೇ. ಇದು ತ್ಯಾಗರಾಜರ ದೃಷ್ಟಿ. ಅಂದರೆ ತ್ಯಾಗರಾಜರ ಸಂಪೂರ್ಣ ರಾಮ ಭಾವಕ್ಕೆ ಅಂಟಿಕೊಂಡಿದ್ದ ಬದುಕು. ಅದಕ್ಕೆ ಏಟಿ ಜನ್ಮ ಮಿದಿಹ ಅಂತ ತುಂಬ ನೋವಿಂದ ಹೇಳ್ಕೊಳ್ತಾನೆ ಪ್ರಹ್ಲಾದ. ಅದನ್ನು ಅಷ್ಟೇ ಭಾವಪೂರ್ಣವಾಗಿ ಹಾಡಿದ್ದಾಳೆ, ಅಷ್ಟೇ ಚೆನ್ನಾಗಿ ನರ್ವಲ್ ಮಾಡಿದ್ದಾಳೆ. ಈ ವರಾಳಿ ರಾಗ ಇವೆಲ್ಲ ಅಷ್ಟಾಗಿ ಕೈಗೆ ಸಿಗುವಂಥದ್ದಲ್ಲ. ಇದನ್ನು ಎಷ್ಟರ ಮಟ್ಟಿಗೆ ನಮ್ಮವರು ರಿಜೆಕ್ಟ್ ಮಾಡಿಬಿಟ್ಟಿದ್ದು ಅಂದರೆ, ಈ ರಾಗ ಹೇಳ್ಕೊಡ್ಲೇಬಾರ್ದು ಅನ್ನೋಷ್ಟರ ಮಟ್ಟಿಗೆ ರಿಜೆಕ್ಟ್ ಮಾಡಿಬಿಟ್ಟಿದ್ರು. ವರಾಳಿ ಹೇಳ್ಕೊಟ್ರೆ ಗುರು ಶಿಷ್ಯರ ಸಂಬಂಧ ಹೋಗ್ಬಿಡುತ್ತೆ, ಆಮೇಲೆ ಗುರುಗಳಿಗೆ ಫೀಸ್ ನಿಂತು ಹೋಗ್ಬಿಡುತ್ತೆ ಅನ್ನೋ ಹೆದರಿಕೆ. ಅದಕ್ಕೋಸ್ಕರ ವರಾಳಿ ಹೇಳ್ಕೊಡದೇ ಇದ್ರೂ ಪರವಾಗಿಲ್ಲ, ಫೀಸ್ ನಿಲ್ಲೋದು ಬೇಡ ಅನ್ನೋ ದೃಷ್ಟಿಯಿಂದ ವರಾಳಿ ಪಾಠ ಮಾಡೋದೇ ಬಿಟ್ಬಿಡ್ತಾಯಿದ್ರು. ಇದು ನಮ್ಮಲ್ಲಿ ಎಂಥ ಕೆಟ್ಟ ಒಂದು ಏನೇನೋ ಆಹಿರೆ ಹಾಡಿದರೆ ಊಟ ಸಿಗಲ್ಲ ಅಂತ ಹೇಳೋದು, ಏನೇನೋ ಈ ಥರ ಇದೆ. ಅದರಲ್ಲೆಲ್ಲ ಅರ್ಥ ಇಲ್ಲ. ಆಮೇಲೆ ಸಂಗೀತದಲ್ಲಿ ದುಃಖ, ನೋವು, ರಸಗಳಲ್ಲಿ ದುಃಖ ಅನ್ನುವಂಥದ್ದು ಇಲ್ಲವೇ ಇಲ್ಲ ಸಂಗೀತದಲ್ಲಿ, ಎಲ್ಲವೂ ಆನಂದವೇ. ಹಾಗಾಗಿ ಇದು ಏಟಿ ಜನ್ಮ ಮಿದಿಹ ಭಾವ ಅದಷ್ಟೇ ಹೊರತು ಅದು ದುಃಖ ಅಲ್ಲ. ದುಃಖ ಬೇರೆ, ಭಾವ ಬೇರೆ. ಆ ಭಾವದಲ್ಲಿ ಆ ಏಟಿ ಜನ್ಮ ಮಿದಿಹ ಅನ್ನುವಂಥ ಕೃತಿಯನ್ನು ಅದು ಥರ ಜಬರ್ದಸ್ತಾಗೂ ನಿರ್ವಹಣೆ ಮಾಡಬೇಕು. ತಾಳ ನೋಡಿದ್ರೆ ಅಂಥ ಘನವಾದ ತಾಳ, ಮಿಶ್ರ ಚಾಪು, ಗಟ್ಟಿಯಾದ ತಾಳ ಅದು. ಅದನ್ನು ಹಾಗೇ ನಿರ್ವಹಣೆ ಮಾಡಬೇಕು. ನಾನು ಹೇಳಿದ್ದೀನಿ, ಇದು ಸಂಗೀತ ಸಾಧುವೂ ಅಲ್ಲ ಸಮರವೂ ಅಲ್ಲ ಅಂತ ಬೆಳಗ್ಗೆ ಹೇಳಿದೆ ನಾನು. ಇಲ್ಲಿ ಎಲ್ಲೂ ಕಾಂಬಿನೇಷನ್ ಆಫ್ ಬೋತ್. ಸಾತ್ವಿಕತೆಯೂ ಇರಬೇಕು, ಅಷ್ಟೇ ಅಗ್ರೆಸಿವ್ನೆಸ್ ಇರಬೇಕು. ಎಲ್ಲಿ ಬೇಕೋ ಅದನ್ನು ಅಲ್ಲಿ ಪ್ರಯೋಗ ಮಾಡಬೇಕು. ಬ್ರಹ್ಮಾಸ್ತ್ರನೂ ಇಟ್ಕೊಂಡಿರಬೇಕು, ರಾಮಬಾಣನೂ ಇಟ್ಕೊಂಡಿರಬೇಕು. ಎಲ್ಲ ಬತ್ತಳಿಕೆಗಳು ಇರಬೇಕು. ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಅದನ್ನು ಬಿಡಬೇಕೋ ಅದು ತಿಳಿದಿದ್ದಾಗ ಮಾತ್ರ ಯು ಬಿಕಮ್ ಎ ಸಕ್ಸಸ್ಫುಲ್ ಮ್ಯೂಸಿಷಿಯನ್ ಆನ್ ದಿ ಪ್ಲ್ಯಾಟ್ಫಾರ್ಮ್. ನಮ್ಮ ಮೇಧಾಗಿ ಎಲ್ಲ ಯೋಗ್ಯತೆಯೂ ಇದೆ, ಎಲ್ಲ ಸಾಮರ್ಥ್ಯವೂ ಇದೆ. ಮನೆ ಎನ್ವಿರ್ಮೆಂಟೇ ಸಂಗೀತ ಸಂಗೀತ ಸಂಗೀತ. ಹಾಗಿರುವಾಗ ಈ ಥರ ಸಂಗೀತ ನ್ಯಾಯವೇ, ಬರಬೇಕಾದ ನ್ಯಾಯವೇ. ಇಂಥ ಒಂದು ಒಳ್ಳೆಯ ಸಾಂಪ್ರದಾಯಿಕ ಚೌಕಟ್ಟಿನ ಆನಂದದಾಯಕವಾದಂತಹ ಒಂದು ಮನಸ್ಸಿಗೆ ಹೃದಯ ಸ್ಪರ್ಶಿ, ಅಮ್ಮ ಮಾತಾಡಬೇಡಿ, ನಾನು ಮಾತಾಡ್ತಾ ಇದ್ದೀನಿ, ಹೃದಯ ಸ್ಪರ್ಶಿ ಸಂಗೀತವನ್ನು ಇವತ್ತು ಕೊಟ್ಟು ನಿಜವಾಗಲೂ ರಾಮಭಕ್ತಿ ಸಾಮ್ರಾಜ್ಯ ಅನ್ನುವಂತಹ ಆ ಕ್ಯಾಪ್ಷನ್ ಏನಿದೆ ಅದಕ್ಕೆ ಅರ್ಥ ಬರೋ ಹಾಗೆ ಹಾಡಿದ್ದಾಳೆ ಮೇಧಾ ಇವತ್ತು. ಹಾಗಾಗಿ ರಾಮಭಕ್ತಿ ಸಾಮ್ರಾಜ್ಯ ಆ ಮಾನವಲ್ಲ, ಯಾರು ರಾಮಭಕ್ತಿ ಎನ್ನುವಂಥ ಅರ್ಥೈಸ್ಕೊಂಡಿರ್ತಾರೆ ಆ ಥರ ಮಾನವರನ್ನ ದರ್ಶನ ಮಾಡೋದೇ ನನ್ನ ಭಾಗ್ಯ ಅಂತ ಹೇಳ್ತಾರೆ ತ್ಯಾಗರಾಜರು. ಯಾವ ಮಟ್ಟಕ್ಕೆ ಹೋಗ್ತಾರೆ ನೋಡಿ ತ್ಯಾಗರಾಜರು. ಅಯ್ಯೋ ಅವ್ರು ಅರ್ಥೈಸ್ಕೊಳ್ಳೋದೇ ಕಷ್ಟ. ಅವರು ಅಪರಾಧಿ ತ್ಯಾಗರಾಜು ಅಂತ ಹೇಳ್ಕೊಳ್ತಾರೆ. ಅಪರಾಮ ಭಕ್ತಿ ಅಂತ ಕೃತಿಯಲ್ಲಿ ಅಪರಾಧಿ ತ್ಯಾಗರಾಜು ಅಂತ ಹೇಳ್ಕೊಳ್ತಾರೆ. ತ್ಯಾಗರಾಜ ಅಂತ ವಾಗ್ಯಕಾರರು ಹುಟ್ಟದೆ ಹೋಗಿದ್ರೆ ನಮ್ಮ ಕರ್ನಾಟಕ ಸಂಗೀತ ಏನಾಗ್ತಾಯಿತ್ತು ಹೇಳೋಕ್ಕಾಗಲ್ಲ. ಹಾಗಾಗಿ ಇವತ್ತು ಒಂದು ಅರ್ಥಪೂರ್ಣವಾದಂಥ ಭಾವನಾತ್ಮಕವಾದಂತಹ ರಾಮಭಕ್ತಿಗೆ ಏನು ಬೇಕೋ ಅದೆಲ್ಲವನ್ನೂ ಸೇರಿಸಿ ಇಂಥ ಒಂದು ಪ್ರಬುದ್ಧವಾದಂಥ ಭಕ್ತಿಯುತವಾದಂಥ ಭಾವನಾಪೂರ್ವಕವಾದಂತಹ ಸಂಗೀತವನ್ನು ನೀಡಿ ಈ ಒಂದು ವೇದಿಕೆಗೆ ಒಂದು ಒಳ್ಳೆಯ ಒಂದು ಕಳೆಯನ್ನು ಕೊಟ್ಟಿದ್ದಾಳೆ ಮೇಧಾ. ಅವಳಿಗೆ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ ನಮ್ಮ ಗಾನಕಲಾ ಪರಿಷತ್ ವತಿಯಿಂದ ಮತ್ತು ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಮತ್ತು ಆಶೀರ್ವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಕೆಲವು ಚಿಗುರುಗಳು ಬರ್ತಾಯಿದೆ. ಚಿಗುರುಗಳು ಸ್ಟೇಜ್ ಮೇಲೆ ಬಂದುಬಿಟ್ಟಾಗ ಆ ಚಿಗುರು ನೋಡೋಕ್ಕೆ ಆನಂದ ಆಗುತ್ತೆ. ಮೊದಲು ನೋಡೋದು, ಆಮೇಲೆಲ್ಲ. ಈಗ ನೀವು ಮೈಸೂರಿಗೆ ಹೋದರೆ ಹಳೆ ಕಾಲದಲ್ಲಿ ಬುತ್ತಿ ಚಿಗುರು ಅಂತ ಬರೋದು. ಆ ನಂಜನಗೂಡು ರಸಬಾಳೆ, ಆ ಮಲ್ಲಿಗೆ ಮತ್ತು ಚಿಗುರಿ ಎಲೆ
ಇಷ್ಟು ಫೇಮಸ್ಸು ಮೈಸೂರಲ್ಲಿ. ಆ ಚಿಗುರು ಎಲೆ ನೋಡಿಬಿಟ್ರೆ ಅಷ್ಟು ಅಟ್ರಾಕ್ಟಿವ್. ಹಾಗೆ ಇವತ್ತು ಪ್ರಣವಿ ಚಿಗುರು ಎಲೆ ಇದ್ದಾಗಿದ್ದಾಳೆ ಇವತ್ತು. ಏನು ವೈಶಿಷ್ಟ್ಯ, ಈ ಒಂದು ವಯಸ್ಸಿಗೆ ಪಕ್ವಾದ್ಯ ನುಡಿಸ್ತೀನಿ ಅನ್ನೋ ಧೈರ್ಯ ಬಂದಿದ್ದೆ ಮೊದಲು. ಐ ಅಪ್ರಿಷಿಯೇಟ್ ಹರ್ ಫಾರ್ ಹರ್ ಬ್ರೇವ್ನೆಸ್ ಟು ಅಕಾಂಪನಿಮೆಂಟ್ ಈಸ್ ನಾಟ್ ಸೋ ಡಿಫಿಕಲ್ಟ್. ಸೋಲೋದು ಹೇಗೋ ಮ್ಯಾನೇಜ್ ಮಾಡ್ಕೊಂಬಿಡ್ಬೋದು ಏನೋ. ಅಕಾಂಪನಿಮೆಂಟ್ ಈಸ್ ನಾಟ್ ದಟ್ ಈಸಿ. ಹಾಗೆ ಬಟ್ ಅಕಾಂಪನಿಮೆಂಟ್ ಮಾಡಿಬಿಟ್ರೆ ನೀವು ಸೋಲು ನೋಡಿಸೋದು ತುಂಬ ಸುಲಭ. ಅಕಾಂಪನಿಮೆಂಟ್ ಮಾಡಬೇಕು, ಅಲ್ಲಿ ಬೆಳಬೇಕು, ಹದವಾಗಬೇಕು. ಹದವಾಗ್ಬೇಕಾದ್ರೆ ಅಕಾಂಪನಿಮೆಂಟೇ ಮಾಡಬೇಕು. ಇವತ್ತು ಅವಳು ನುಡಿಸಿದ್ದು, ಯಾಕೆಂದರೆ ಇದು 2 ರಾಗಗಳು ಎಡವಟ್ಟು ರಾಗಗಳೇ. ಅಷ್ಟು ಸುಲಭ ಕೈಗೆ ಈಗ ತೋಡಿ ಗಡಿ ಕಲ್ಯಾಣಿ ಅಂದರೆ ಹೊಡೆದು ಬಿಸಾಕ್ಬಿಡ್ಬೋದು, ಏನು ಕಷ್ಟ ಆಗಲ್ಲ. ಬಟ್ ಈ ಎಡವಟ್ಟು ರಾಗಗಳನ್ನು ಅವಳೇನೋ ಶುದ್ಧವಾಗಿ ಹಾಡು ಬಿಟ್ಬಿಡ್ತಾಳೆ. ತಕ್ಷಣ ಅದನ್ನು ರಿಪೀಟ್ ಮಾಡಿ ಆ ಭಾವಕ್ಕೆ ಧಕ್ಕೆ ತರಬಾರ್ದಲ್ಲ. ಬಟ್ ಹ್ಯಾಟ್ಸ್ ಆಫ್ ಟು ಹರ್ ಎಫರ್ಟ್, ವೆರಿ ಗುಡ್ ಎಫರ್ಟ್. ಕಲಾವತಿ ಅಂತ ಸ್ವರ ಯಾರು ಹಾಡ್ತಾರೆ ಇವಾಗ? ಮೊನ್ನೆ ಕಲಾವತಿ ಹೆಸರಿಡೋದೇ ಕಡಿಮೆ ಆಗಿಬಿಟ್ಟಿದೆ. ಇನ್ನು ರಾಗ ಹಾಡೋದು ಎಲ್ಲಿ? ಕಲಾವತಿ ಹೆಸರೇ ಇಲ್ಲ ಈಗ. ಇನ್ನು ಸ್ವರ ಹಾಡೋದು ಎಲ್ಲಿ? ಈ ಥರ ಚಾಲೆಂಜಸ್ ಬರಬೇಕು ಸ್ಟೇಜ್ ಮೇಲೆ. ಬಂದಾಗ ಮಾತ್ರ ಪಕ್ವಾದ್ಯ ಏನು ಬೇಕಾದ್ರೂ ನುಡಿಸುವಂತಹ ಸಾಮರ್ಥ್ಯ. ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ. ರಾಮಕೃಷ್ಣ ಮೇಷ್ಟ್ರು ನಿಮಗೆ ಎಷ್ಟೋ ಜನ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ನಿಮಗೆ. ಅಂಥ ಅಕಾಂಪನಿಮೆಂಟು ಅವ್ರಿಗೆ ಗ್ರಾಸ್ಪಿಂಗ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಹಿಂದೆ ಚಿಂತ್ರಪಳ್ಳಿ ರಾಮಚಂದ್ರಾಯರು ಈ ರಾಮನಿ ಸಮಾನ ಇದು ಸೊಗಸುಗ ಮೃದಂಗ ತಾಳಮು ಹಾಡೋರು. ಅವರು ಹಾಡ್ಬಿಟ್ಟು 3 ಕಡೆ ಸ್ವರ, ಸೊಗಸೊಗ ಮೃದಂಗ ತಾಳಮು 3 ಕಡೆಗೂ ಸ್ವರ ಹಾಕ್ಕೊಂಬರೋರು. ಆಗಿನ ಕಾಲಕ್ಕೆ ಆಲತ್ತೂರು ವಿದ್ರಸ್ ಹಿಂದೆ ಮಾಡ್ತಾಯಿದ್ರು. ಇವ್ರದ್ದು ಕಚೇರಿ ನಾನು ಹೋಗಿದ್ದೆ ಅವತ್ತು, ಮಲ್ಲೇಶ್ವರದಲ್ಲೆಲ್ಲೋ ಇರಬೇಕು ಅವತ್ತು. ಅದೆಲ್ಲ ಹೊಸದು. ಅಕಾಂಪನಿಮೆಂಟು ವಯಲಿನಲ್ಲಿ ತುಂಬ ಕಷ್ಟ. ಅವರದ್ದೆಲ್ಲ ಮನೆಯಲ್ಲಿ ಮಾಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಬಂದುಬಿಟ್ರು ಅವರು. ತಕ್ಷಣ ಅದನ್ನು ನುಡಿಸೋದು ತುಂಬ ಕಷ್ಟ. ಬಟ್ ನಿಮಗೆ ಆಶ್ಚರ್ಯ ಆಗ್ಬೋದು, ಅವತ್ತು ಮೇಷ್ಟ್ರು ನುಡಿಸಿದ್ದು ಆ 3 ಕಾಲಕ್ಕೆ 3 ಜಾಗಕ್ಕೆ ಅವ್ರು ಏನೇನು ಹಾಡಿದ್ರು ಅದಕ್ಕೆ ಡಬಲ್ ನುಡಿಸ್ತಾ ಬಂದ್ಬಿಟ್ರು. ಹಾಗಾಗಿ ಹಿಂದೆ ದಟ್ ವಾಸ್ ದಿ ಗ್ರೇಟ್ನೆಸ್ ಆಫ್ ಆಂಧ್ರ ರಾಮಕೃಷ್ಣ ಸರ್. ಅಂದರೆ ಪಕ್ವಾದ್ಯ ಅಂದರೆ ಹಾಗಿರಬೇಕು ಅಂತ ಅರ್ಥಾತ್. ಪಕ್ವಾದ್ಯ ಅಂದರೆ ಅಷ್ಟು ಗ್ರಾಸ್ಪ್ನೆಸ್ಸು, ಅಷ್ಟು ಅಲರ್ಟ್ನೆಸ್ಸು. ಏನೇ ಹಾಡಿ ನೀವು ಅದನ್ನು ತಕ್ಷಣ ರೀಪ್ರೊಡ್ಯೂಸ್ ಮಾಡುವಂಥ ಶಕ್ತಿ ನೀವು ಬೆಳೆಸ್ಕೊಳ್ತೀರಿ. ಯಾಕಂದರೆ ಸಾಮಾನ್ಯವಾಗಿ ಮೇನ್ ಆರ್ಟಿಸ್ಟ್ನ ಒಂದು 2 ಪಟ್ಟು ಜಾಸ್ತಿ ಜ್ಞಾನ ಇರುತ್ತೆ ಅಕಾಂಪನಿಮೆಂಟ್ಗೆ. ಆಗ ಮಾತ್ರ ಅವರು ನಿರ್ವಹಣೆ ಮಾಡೋಕ್ಕೆ ಸಾಧ್ಯ. ಪ್ರಣವಿ ಈಗ ಚಿಕ್ಕ ವಯಸ್ಸಲ್ಲೇ ಇಷ್ಟು ಒಂದು ಪ್ರಬುದ್ಧವಾದ ವೇದಿಕೆ ಮೇಲೆ, ಅವಳು ಎಷ್ಟೇ ಆಗಲಿ ಸೀನಿಯರ್ ಮ್ಯೂಸಿಷಿಯನ್ ಅವಳು. ಅವಳಿಗೆ ಕ್ವೈಟ್ ಎಕ್ಸ್ಪೀರಿಯನ್ಸ್ಡ್ ಮ್ಯೂಸಿಷಿಯನ್ ಅವಳು. ಅವಳಿಗೆ ಇವತ್ತು ಪಕ್ವಾದ್ಯ ನುಡಿಸಿರುವಂಥದ್ದು ನಿಜವಾಗ್ಲೂ ಅವಳಿಗೊಂದು ಒಳ್ಳೆ ದಾರಿ ದೀಪ ಆಗಿದೆ ಇವತ್ತಿಂದ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಈ ವರಾಳಿ ರಾಗ ಎಲ್ಲ ಕೈಗೆ ಸಿಗಲ್ಲ ನುಡಿಸೋದು, ಅಷ್ಟು ಸುಲಭವಾಗಿ ಕೈಗೆ ಸಿಗಲ್ಲ ರಾಗಗಳನ್ನ. ನೀವು ಕರರ ಪ್ರಿಯನೋ ಅಥವಾ ಕಲ್ಯಾಣಿನೋ ಕಾಂಬೋದಿನೋ ನುಡಿಸೋಷ್ಟು ಆರಾಮಾಗಿ ನುಡಿಸ್ತೀನಿ ಅನ್ನೋದ್ರ ಆಗಲ್ಲ. ಬಟ್ ಅವಳು ಕ್ಲಿಪ್ತಾಗಿ ಎಷ್ಟು ಚೆನ್ನಾಗಿ ನುಡಿಸಿದಾಳೆ ಅಂತಂದರೆ, ಇಷ್ಟು ನುಡಿಸಿದ್ರೆ ಸಾಕು ವರಾಳಿ, ಇದಕ್ಕಿಂತ ಇನ್ನೇನಿಲ್ಲ. ಯಾಕೆಂದರೆ ಅಷ್ಟರಲ್ಲೇ ಎಲ್ಲ ತಂದುಬಿಟ್ಟಿದ್ದಾಳೆ. ದಟ್ ಈಸ್ ದಿ ಪಾರ್ಟ್ ಆಫ್ ವಯಲಿನಿಸ್ಟ್. ಈಗ ಒಬ್ಬ ಜ್ವರ ಹೊಡೆದ್ಬಿಡಿ, ಆಮೇಲೆ ನಾನು ಹೇಳ್ತೀನಿ. ಮುಖ್ಯ ಗಾಯಕಿ ಒಂದು ಅರ್ಧ ಗಂಟೆ ಹಾಡಿದ್ರೆ ಅಷ್ಟೂ ಎಸೆನ್ಸ್ನ 5 ನಿಮಿಷದಲ್ಲಿ ತರೋದಿದೆಯಲ್ಲ, ದಟ್ ಈಸ್ ವೆರಿ ಡಿಫಿಕಲ್ಟ್. ಅಷ್ಟು ಹಾಡಿದ್ದನ್ನು ಅವಳು ಆ ಸಾರವನ್ನು ತಗೊಂಡು ಸಂಪೂರ್ಣ ವರಾಳಿಯ ದರ್ಶನ ಮಾಡಿಸಿದಾಳೆ ಇವತ್ತು ಪ್ರಣವಿ ಅನ್ನೋದಾದರೆ, ಅವಳಿಗೆ ವೆರಿ ಬ್ರೈಟ್ ಫ್ಯೂಚರ್ ಶಿ ಹ್ಯಾಸ್ ಇನ್ ದ ಮ್ಯೂಸಿಕಲ್ ಫೀಲ್ಡ್ ಹೇಳ್ತೀನಿ. ಹಾಗೆ ಸ್ವರಪ್ರಸ್ತಾರದಲ್ಲೂ ಚೆನ್ನಾಗಿ ಅದನ್ನು ಅನುಭವಿಸಿ, ಅದನ್ನು ನುಡಿಸಿ, ಅದನ್ನು ಯಶಸ್ವಿಯಾಗಿ ಅವಳಿಗೆ ಒಂದು ಸಪೋರ್ಟ್ ಕೊಟ್ಟಿದ್ದಾಳೆ ನಮ್ಮ ಗುರುಪ್ರಸನ್ನ ಮಗಳು, ಪಲ್ಲವಿ ಮಗಳು. ಇವತ್ತು ಸಂಗೀತ ಪ್ರಪಂಚದಲ್ಲಿ ಬೆಳಕಿಗೆ ಬರ್ತಾ ಇರುವಂಥ ಯುವಕರಲ್ಲಿ ಯುವಕಳಾಗಿರುವಂತಹ ಕಲಾವಿದೆ. ಅವಳಿಗೆ ಇನ್ನು ಹೆಚ್ಚಿನ ಅವಕಾಶಗಳು ಸಿಗಲಿ, ಅವಳು ಇನ್ನೂ ದೊಡ್ಡ ವಿದ್ವಾಂಸಿಯಾಗಿ ಕರ್ನಾಟಕಕ್ಕೆ ದೊಡ್ಡ ಹೆಸರು ತರಲಿ ಅಂತ ಹೇಳ್ತಾ
ನಿಮ್ಮೆಲ್ಲರ ಪರವಾಗಿ ಮತ್ತು ಪರಿಷತ್ತಿನ ಪರವಾಗಿ ಅವಳಿಗೆ ಆಶೀರ್ವಾದವನ್ನು ಮಾಡ್ತಾಯಿದ್ದೀನಿ. ಸಾಯಿ ವಂಶಿ ಕುಟುಂಬ ಅಂತಂದರೆ ನನಗೆ ತುಂಬ ಹೆಮ್ಮೆಯ ಕುಟುಂಬ. ಶ್ಯಾಮ್ ಸುಂದರ್ ಅಂತ ಬಂದಿದ್ದಾರೆ, ಅವ್ರ ತಂದೆ ತಾಯಿ ಇಬ್ಬರು ಬಂದಿದ್ದಾರೆ ಇಲ್ಲಿ. ಮೊದಲು ಮಕ್ಕಳಿಗೆ ನಾವು ವಿ ಹ್ಯಾವ್ ಟು ಇನ್ಕಲ್ಕೇಟ್ ಇಂಟ್ರೆಸ್ಟ್ನ ಇನ್ಕಲ್ಕೇಟ್ ಮಾಡಬೇಕು. ಮಕ್ಕಳಿಗೆ ಅವರಿಗೆ ಏನು ಗೊತ್ತಿರಲ್ಲ, ಅವ್ರಿಗೆ ಫೋರ್ಸಿಬಲ್ಲ ನೀವು ಮಾಡಿದ್ರೆ ಅವ್ರು ಮಾಡ್ತಾರೆ. ಹಾಗೆ ಶ್ಯಾಮ್ ಸುಂದರ್ ತಂದೆ ನಮ್ಮನೆಗೆ ವೋಕಲ್ ಕರ್ಕೊಂಬರೋರು ಇವನ್ನ ವೋಕಲ್ ಅವರೇ ಕರ್ಕೊಂಬರೋರು. ಅವನಿಗೆ ವೋಕಲ್ ಇಂಟ್ರೆಸ್ಟ್ ಏನು ಇರಲಿಲ್ಲ, ಅವನಿಗೆ ಮೃದಂಗದಲ್ಲೇ ಇಂಟ್ರೆಸ್ಟ್ ಇದ್ದಿದ್ದು, ಅದು ಬೇರೆ. ಆದರೆ ಸರ್ವಾಂಗೀಣ ಬೆಳವಣಿಗೆಗೆ ಎಲ್ಲ ಬೇಕು ಅನ್ನೋ ಉದ್ದೇಶದಿಂದ ಕರ್ಕೊಂಬರ್ತಾ ಅಂದರೆ ವಿ ಹ್ಯಾವ್ ಟು ಇನ್ಕಲ್ಕೇಟ್ ಅಂತ ಹೇಳಿದ್ನಲ್ಲ, ನಾವು ಬಲವಂತಾಗಿ ಅವ್ರನ್ನ ಕೂರಿಸ್ಬೇಕು. ನಾವು ಹೀ ಕ್ಯಾನ್ ಮೇಕ್ಔಟ್. ಈಗ ಯಾವುದು ರಾಗ, ಯಾವ ಸ್ವರ, ಯಾವ ಶ್ರುತಿ ಮಾಡೋಕ್ಕೂ ಒಂದು ಬೇಕಲ್ಲ, ಒಂದು ಜ್ಞಾನ ಬೇಕಲ್ಲ. ಹಾಗೆ ಶ್ಯಾಮ್ ಸುಂದರ್ ಮತ್ತು ಅವರ ಕುಟುಂಬ ಈ ಸಾಯಿವಂಶಿಗೆ ಮೊದಲಿಂದಲೂ ಸಂಗೀತದ ಬೀಜಾಕ್ಷರ ಮಂತ್ರವನ್ನು ನಮ್ಮ ಮನೆಯೊಳಗೆ ಅವರು ಉಪದೇಶ ಮಾಡಿಬಿಟ್ಟಿದ್ರು. ಆ ಉಪದೇಶದ ಫಲದಿಂದ ಇವತ್ತು ಸಾಯಿವಂಶಿ ಇಷ್ಟು ಹಿರಿದಾಗಿ ಬೆಳೆದು ಒಂದು ನಾದ ಸಸಿಯಾಗಿದ್ದವನು ಇವಾಗ ವೃಕ್ಷವಾಗಿ ಬೆಳೆದು ಇಡೀ ವಿಶ್ವದಲ್ಲೇ ಅವನು ಲಯವಾದ್ಯದಲ್ಲೇ ಒಳ್ಳೆ ಹೆಸರು ಮಾಡಿದ್ದಾನೆ. ಶಿಷ್ಯ ಅವನು. ಹಾಗಾಗಿ ಇವತ್ತು ಅವನ ಕೈ ನೋಡಿದಾಗ ಎಷ್ಟು ಒಂದು ಖಚಿತತೆ, ಮೃದಂಗದಲ್ಲಿ ಖಚಿತ ಇರಬೇಕು. ಆ ಖಚಿತ ಇದ್ದಾಗ ಮಾತ್ರ ಅದು ಒತ್ತಾಸೆಯಾಗಿರುತ್ತೆ ಹಾಡೋದಕ್ಕೆ. ಆ ಖಚಿತ ಇಲ್ಲದೆ ಹೋದರೆ ಏನೋ ಇಟ್ ಲ್ಯಾಕ್ಸ್, ಹಾಡೋರ್ಗೂ ಕಷ್ಟ ಆಗುತ್ತೆ. ಒಂದು ಮನೋಧರ್ಮಗಳು ವೃದ್ಧಿ ಆಗಲ್ಲ. ಅವನು ನುಡಿಸ್ತಾ ಇರೋವಂಥ ಅವನ ಆ ಬ್ಯಾಲೆನ್ಸ್ಡ್ ಮೈಂಡ್, ಬ್ಯಾಲೆನ್ಸ್ಡ್ ಸ್ಟ್ರೋಕ್, ಬ್ಯಾಲೆನ್ಸ್ಡ್ ಪ್ಲೇಯಿಂಗ್, ಬ್ಯಾಲೆನ್ಸ್ಡ್ ಫಾಲೋಯಿಂಗ್, ಅವಿಷ್ಟೆಲ್ಲ ಆಗಿ ನಾದ ಇಲ್ಲದೆ ಹೋದರೆ ಅದು ಬರೀ ಯಾವುದೋ ತಮಟೆ ಹೊಡೆದಾಗಿರುತ್ತೆ. ನಾದೋತ್ಪತ್ತಿ ಮಾಡಬೇಕು. ಇಷ್ಟೆಲ್ಲ ಇದ್ದು ಹ್ಯಾಟ್ಸ್ ಆಫ್ ಟು ಹಿಸ್ ರಿಯಲಿ ವೆರಿ ಒಂದು ಎಕ್ಸ್ಪರ್ಟೈಸ್ ಡೆವಲಪ್ ಮಾಡ್ಕೊಂಡಿದ್ದಾನೆ, ಒಂದು ರೀತಿ ಡೆವಲಪ್ ಮಾಡ್ಕೊಂಡಿದ್ದಾನೆ, ಒಂದು ಬಾನಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾನೆ. ತುಂಬ ಅದ್ಭುತವಾಗಿ ನುಡಿಸ್ತಾನೆ ಇವಾಗೆಲ್ಲ. ಈ ಯಂಗರ್ ಜನ್ರೇಷನಲ್ಲಿ ಸಾಯಿವಂಶಿ ತುಂಬ ಒಳ್ಳೆಯ ಹೆಸರು ಮಾಡಿರುವಂಥ ಯುವ ವಿದ್ವಾಂಸ ಅವನು. ಹಾಗೆ ಇವತ್ತು ಸಹ ತನಿಯಲ್ಲಿ ಅದ್ಭುತವಾಗಿ ನುಡಿಸ್ಕೊಂಡು ಬಂದಿದ್ದಾನೆ. ಒಂದು 10 ನಿಮಿಷದ ತನಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಶ್ವರೂಪ ದರ್ಶನ ಮಾಡಿಸ್ಬಿಟ್ಟಿದ್ದಾನೆ ನಮಗೆ ಸಾಯಿವಂಶಿ. ಇವನು ಇನ್ನೂ ಹೆಚ್ಚಿನ ಅವನಿಗೆ ಅವಕಾಶಗಳು ಸಿಗಲಿ, ನಮ್ಮ ರಾಜ್ಯದ ರಾಷ್ಟ್ರದ ಭಾಳ ವಿದ್ವಾಂಸನಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ವಾಗ್ದೇವಿಯಲ್ಲಿ ಪ್ರಾರ್ಥಿಸಿ ಅವನಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾಯಿದ್ದೀನಿ. ನಾವು ಪ್ರಣವ್ ಕಾರ್ತಿಕ್ ಪ್ರಣವ್ ಅವನು ಸಹ ಮ್ಯೂಸಿಕಲ್ ಫ್ಯಾಮಿಲಿಯಿಂದ ಬಂದವನು. ನೀವೆಲ್ಲ ಕೇಳಿರಬೇಕು ಎ ಸುಬ್ರಾಯರು ಅಂತ. ಅವ್ರು ಎಷ್ಟು ಪಾಪ್ಯುಲರ್ ಅಂದರೆ ತಾರಕ ಬಿಂದಿಗೆ ಸುಬ್ರಾವ್ ಅಂತ ಅವ್ರ ಹೆಸರು. ಅವರು ವಿಶ್ವೇಶ್ವರಪುರದಲ್ಲಿ ಭಾಳ ವರ್ಷಗಳಿದ್ದರು. ಬೆಂಗಳೂರಲ್ಲಿ ಅವ್ರಿಗೆ ಅಡ್ರೆಸ್ ಏನು ಬರೀಬೇಕಾದಿರಲಿಲ್ಲ. ತಾರಕ ಬಿಂದಿಗೆ ಸುಬ್ರಾವ್ ಬೆಂಗಳೂರು ಅಂದರೆ ಅವ್ರ ಮನೆಗೆ ಪೋಸ್ಟ್ ಬರೋದು. ಹಿ ವಾಸ್ ಸೋ ಪಾಪ್ಯುಲರ್. ಆಗಿನ ಕಾಲದಲ್ಲಿ ದೇವರ ನಾಮಗಳನ್ನ ಹಾಡ್ತಾ ಇದ್ದವರು. ಒಂದು ಸರಿ ಆನಕೃಷ್ಣರಾಯರು ಒಂದು ಚಾಲೆಂಜ್ ಕೊಟ್ಟರು. ಕರ್ನಾಟಕದ ಕಲಾವಿದರು ಬರೀ ಕನ್ನಡದ ಕೃತಿಗಳಲ್ಲೇ ಇವನು ಕಚೇರಿ ಮಾಡಬೇಕು ಅಂತ. ಆಗ ಕರ್ನಾಟಕದ ಕಲಾವಿದರು ಯಾರೂ ಮುಂದೆ ಬರಲಿಲ್ಲ. ಸುಬ್ರಾಯರು ಒಬ್ಬರೇ ಅವತ್ತು ಟೌನ್ ಹಾಲ್ನ ಇಡೀ ಕಚೇರಿ ಕನ್ನಡ ದೇವರ ನಾಮಗಳು ಮಾಡಿದ್ದು. ಆಫ್ಟರ್ ಬಿಡಾರಂ ಕೃಷ್ಣಪ್ಪ, ಸುಬ್ರಾಯರೊಬ್ಬರೇ ಆ ಕಾಲಕ್ಕೆ ಮಾಡಿದ್ದು. ಹೀಗೆ ಆ ಪರಂಪರೆಯಿಂದ ಬಂದಿರೋನು ಕಾರ್ತಿಕ್ ಪ್ರಣವ್. ನಾಗರಾಜ್ ಸುಬ್ರಾಯರ ಮಗ ನಾಗರಾಜ್ ಇದ್ದಾನೆ ಇಲ್ಲಿ. ಅವನು ಸಹ ಅಷ್ಟೇ ಲಯದ ವಿಚಾರದಲ್ಲಿ ಬಹಳಷ್ಟು ಅವನು ಈಗ ಬೆಳಕಿಗೆ ಬರ್ತಾ ಇರುವಂತಹ ಹುಡುಗ. ಅವನು ಎಕ್ಸ್ಪೀರಿಯನ್ಸ್ ಅನ್ನೋದು ಕಚೇರಿ ಮೇಲೆ ಏರಿ ಅಲ್ಲಿ ಹಣಗಾಡಿ ಬರಬೇಕು ಅನುಭವ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಈ ಮೂರ್ಛಿಂಗವಾದನದಲ್ಲಿ ಅವನು ಸಹ ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಒತ್ತಾಸೆ ಕೊಟ್ಟಿದ್ದಾನೆ. ಅವನಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ಪರಿಷತ್ತಿನ ಪರವಾಗಿ ಹಾಗೂ ರಾಮಜೀವನ ಟ್ರಸ್ಟ್ ಪರವಾಗಿ ಶುಭಾಶೀರ್ವಾದಗಳನ್ನು ಕೋರ್ತಾ ಇದ್ದೇನೆ. ಈಗ ನಾನೇ ಮಾಲಾರ್ಪಣೆ ಮಾಡಿಬಿಡ್ತೀನಿ ಅವನಿಗೆ. ಕೊಡಮ್ಮ ಬಾಮ್ಮ, ಹಾರ ಕೊಡೆ.